ಹಾರುಗಿರಿ ಪೊಲೀಸ್ ಠಾಣೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕಾಗಿದ್ದ ಪೊಲೀಸರು ಪೊಲೀಸ್ ಠಾಣೆಯಲ್ಲೇ ಕಿತ್ತಾಡಿಕೊಳ್ಳುತ್ತಿದ್ದಾರೆ. ಸದ್ಯ ಹಾರುಗಿರಿ ಠಾಣೆಯಲ್ಲಿ ಪೊಲೀಸ್ ವರ್ಸಸ್ ಪೊಲೀಸ್ ಆಗಿಬಿಟ್ಟಿದೆ. ಪೊಲೀಸ್ ಠಾಣೆಗೆ ತಂದೆಯ ಶವವನ್ನೇ ತಂದುಬಿಟ್ಟಿದ್ದಾರೆ ಇನ್ಸ್ಪೆಕ್ಟರು ಠಾಣೆಯಲ್ಲೇ ತನ್ನ ತಂದೆಯ ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ದೇವದುರ್ಗ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಸದಲಗಿ ಮತ್ತು ಕುಟುಂಬಸ್ಥರು ಈ ಪ್ರತಿಭಟನೆ ನಡೆಸ್ತಾ ಇರೋದು. ಅವರ ತಂದೆ ಅಣ್ಣಪ್ಪ ಸದಲಗಿಯ ಮೃತದೇಹವನ್ನು ಇಟ್ಟು ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. PSI ಮಾಳಪ್ಪ ಪೂಜೇರಿ ವಿರುದ್ಧ ಜನವರಿ 10ನೇ ತಾರೀಕು ಜಮೀನು ವಿವಾದದಲ್ಲಿ ಠಾಣೆಗೆ ಅಣ್ಣಪ್ಪ ಸದಲಗಿ ಬಂದಿದ್ರು. PSI ಮಾಳಪ್ಪ ಪೂಜೇರಿಯಿಂದ ಅಣ್ಣಪ್ಪಗೆ ಅನ್ಯಾಯ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಬಾಬುರಾವ್ ನಡೋನಿಯಿಂದ ಹಣ ಪಡೆದು ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಠಾಣೆಯಲ್ಲೇ ದಿನವಿಡೀ ಕೂರಿಸಿದ್ರಂತೆ. ಆರೋಗ್ಯದಲ್ಲಿ ಏರುಪೇರಾಗಿ 1 ತಿಂಗಳ ಬಳಿಕ ನಿನ್ನೆ ರಾತ್ರಿ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ. ತಂದೆ ಸಾವು ಕೇಳಿ ಕೆರಳು ಬಿಟ್ಟಿದ್ದಾರೆ ದೇವದುರ್ಗ ಇನ್ಸ್ಪೆಕ್ಟರ್. ದೇವದುರ್ಗ ಠಾಣೆ ಇನ್ಸ್ಪೆಕ್ಟರ್ ಆಗಿ ಅಶೋಕ್ ಸದಲಗಿ ಕೆಲಸ ಮಾಡ್ತಿದ್ದಾರೆ. PSI ಮಾಳಪ್ಪ ಪೂಜೇರಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತಿದ್ದಾರೆ. ಸ್ಟೇಷನ್ ಅವ್ರು ಯಾವ ಒಬ್ಬರು ಕೇಳಂಗಿಲ್ಲ. ನೀವು ನಡೆದದ್ದು ನಾ ಏನು ಕೇಳ್ತೀನಪ್ಪ, ಬ್ಯಾರೆ ಏನೋ ನಾನು ರೊಕ್ಕ ರೂಪಾಯಿ ಕೇಳ್ತೇನೆ ಮತ್ತೇನು ಇವ್ರ ತಂದೆಯನ್ನ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಇಡೀ ಕೂರಿಸಿ ಅವರನ್ನ ಮಾನಸಿಕವಾಗಿ ಹಿಂಸೆ ಮಾಡಿದ್ರು. ಅದರ ಜೊತೆಗೆ ಆ ವ್ಯಕ್ತಿ 1 ತಿಂಗಳಾದ್ಮೇಲೆ ಹೃದಯಾಘಾತದಿಂದ ಮಾನಸಿಕವಾಗಿ ನೊಂದೇ ಸಾವನ್ನಪ್ಪಿದ್ದಾರೆ. PSI ಕೊಟ್ಟಿದ್ದಂಥ ಟಾರ್ಚರ್ಗೆ ಈ ರೀತಿ ಆಗಿದೆ ಅಂತ ಹೇಳಿ ಮತ್ತೊಂದು ಠಾಣೆಯ ಇನ್ಸ್ಪೆಕ್ಟರ್ ಬಂದು ಮತ್ತೊಂದು ಠಾಣೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇರೋದು. ಕುಟುಂಬಸ್ಥರ ಜೊತೆಗೆ ಸೇರ್ಕೊಂಡು ಶವವಿಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಸಿದ್ದೇಶ್ ಪುಟಾಣಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದೇಶ್, ಏನ್ ಕತೆ ಇದು? ತಂದೆ ಶವವಿಟ್ಟು ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿ ಏನ್ ನಡೀತು, ಏನ್ ಕತೆ, ಈ ಘಟನೆಯ ವಿವರ? ಸಿದ್ದೇಶ್ ಅವ್ರನ್ನ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಬಟ್ ತಂದೆ ಸಾವು, ಈ ಸಾವಿಗೆ ಕಾರಣ ಪೊಲೀಸ್ ಅಧಿಕಾರಿ PSI ಯಾರೋ ಒಬ್ರು ಯಾರ ಹತ್ರ ದುಡ್ಡು ತಗೊಂಡು ಇವರ ಮೇಲೆ ಹಲ್ಲೆ ಮಾಡಿದ್ರು. ಅದಲ್ಲದೆ ಅವರನ್ನು ಠಾಣೆಯಲ್ಲಿ ಇಡೀ ರಾತ್ರಿ ಕೂರಿಸಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟರು. ಅದಾಗ 1 ತಿಂಗಳ ಬಳಿಕ ಹೃದಯಾಘಾತದಿಂದ ಆ ವ್ಯಕ್ತಿ ತೀರ್ಕೊಂಡಿದ್ದಾರೆ. ಅವ್ರ ಮಗ PI ಪೊಲೀಸ್ ಇನ್ಸ್ಪೆಕ್ಟರೇ ಅವರ ತಂದೆಯ ಶವವನ್ನು ತಗೊಂಡು ನೇರವಾಗಿ ಎಲ್ಲ ಅವರ ತಂದೆಗೆ ವಿರುದ್ಧ ತಂದೆಗೆ ದೌರ್ಜನ್ಯ ಆಯಿತು, ಎಲ್ಲ ಅನ್ಯಾಯ ಆಯಿತು ಅಂತ ಹೇಳಿದ್ದಾರೆ. ಅಲ್ಲೇ ತಂದು ತಂದೆಯ ಶವ ಬಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ.